ಎಲ್ಲರಿಗೂ ನನ್ನ ನಮಸ್ಕಾರ. ನಾವೀಗ ತುಂಬ ಸಾಫ್ಟಾಗಿ ಖುಷ್ಬು ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನಾ ವಾಲ್ಸ್ಗೆ ಸ್ವಾಗತ. ನಾನಿಲ್ಲಿ 2 ಕಪ್ ಕುಸುಬಲ ಅಕ್ಕಿ, 2 ಕಪ್ ರೇಷನ್ ಅಕ್ಕಿ ತೆಗೆದುಕೊಂಡಿದ್ದೇನೆ. 1 ಕಪ್ ಉದ್ದಿನ ಬೇಳೆ ತೆಗೆದುಕೊಳ್ಳಿ. ಇವುಗಳನ್ನು ನೀರಿನಲ್ಲಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು 6 ರಿಂದ 7 ಗಂಟೆಗಳ ಕಾಲ ನೆನೆಯಲು ಇಡಿ. ನೀವು ಎಷ್ಟು ಚೆನ್ನಾಗಿ ಅಕ್ಕಿ ಮತ್ತು ಬೇಳೆಯನ್ನು ತೊಳೆಯುತ್ತೀರಾ ಅಷ್ಟು ಬಿಳಿಯಾಗಿ ಇಡ್ಲಿ ಬರುತ್ತದೆ. ಏಳು ಗಂಟೆಗಳ ನಂತರ ಮಿಕ್ಸಿಯಲ್ಲಿ ಉದ್ದಿನ ಬೇಳೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಉದ್ದಿನ ಬೇಳೆಯನ್ನು ಜಾಸ್ತಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅಕ್ಕಿಯನ್ನು ಸ್ವಲ್ಪ ರವೆಯ ರೀತಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇದನ್ನು 8 ಗಂಟೆಗಳವರೆಗೆ ಮುಚ್ಚಿಡಿ. ನೀವು ರುಬ್ಬಿದಾಗಲೇ ಉಪ್ಪನ್ನು ಸೇರಿಸಿ ಕಲಿಸುವುದರಿಂದ ತುಂಬ ಸಾಫ್ಟಾಗಿ ಇಡ್ಲಿ ಹಿಟ್ಟು ಇರುತ್ತದೆ ಮತ್ತು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈಗ ಇದು 8 ಗಂಟೆಗಳ ನಂತರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗ ನಾವು ಇದಕ್ಕೆ ಅರ್ಧ ಸ್ಪೂನ್ ಅಡಿಗೆ ಸೋಡಾವನ್ನು ಹಾಕಿಕೊಳ್ಳೋಣ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕಿಕೊಳ್ಳಿ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಸೋಡಾ ಇಲ್ಲದೇನೂ ಸಹ ಇದು ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಜಾಸ್ತಿ ಸಾಫ್ಟ್ನೆಸ್ ಬರಲಿ ಅಂತ ಸೋಡಾವನ್ನು ಬಳಸುತ್ತಿದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಳಿ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 15 ನಿಮಿಷಗಳ ಕಾಲ ಮೀಡಿಯಂ ಅಥವಾ ಹೈ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳಿ. ನೋಡಿದಿರಲ್ಲ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.